ಹಾಸನಾಗ ರೀಚ್ ಆದ್ರಿ. ಹಾಸನ ಕಾಟನ್ ಇದೆ ಕೊಡು ಕಾಟನ್ ಕೊಡು. ಇಳಿಯೋಕೆ ಹೋಗಿ ಇಳಿಯೋ ಟೈಮಲ್ಲಿ ಒಂದು ಬಸ್ಸು ಮೂವ್ ಮಾಡಿಬಿಟ್ಟವನೆ. ಅಮ್ಮ ಡೈರೆಕ್ಟ್ ಬಿದ್ದೋಗ್ಬಿಟ್ಟವಳೆ ರೋಡ್ಗೆ. ವೆಲ್ಕಮ್ ಟು ಚಿಕ್ಕಮಗಳೂರು. ಎಸ್, ಅಫಿಷಿಯಲ್ ಆಗಿ ಎಂಟರ್ ಆಗಿದ್ದೀವಿ ಚಿಕ್ಕಮಗಳೂರಿಗೆ. ಎಸ್, ಸಿರಿ ಕೆಫೆ. ಹಾಸನಾಗ ರೀಚ್ ಆದ್ರಿ. ಹಾಸನಿಂದ ಇವಾಗ ಬೇಲೂರು ಹೋಗೋಣ ಅಂತ. ಬೇಲೂರಿಗೆ ಹೋಗಿ ಬೇಲೂರಿಂದ ಚಿಕ್ಕಮಗಳೂರು ಇನ್ನು 43 ಕಿಲೋಮೀಟರ್ಸ್ ಇದೆ ಬೇಲೂರು. ಇಲ್ಲಿಂದ ಅಲ್ಲೇ ಬೇಲೂರಲ್ಲಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಚಿಕ್ಕಮಗಳೂರು ಹೊಡೆಯೋದು. ಮಳೆ ಒಂದಿಲ್ಲ, ನೋಡೋಣ. ಮೋಡ ಅಂತೂ ಮುಚ್ಕೊಂಡಿದೆ. ಈ ಕಡೆ ಬಿಸಿಲೇ ಇದೆ ಅಂತ ಅಷ್ಟೊಂದೇನು ಮೋಡ ಮುಚ್ಕೊಂಡಿಲ್ಲ. ಬಟ್ ಲೈಟಾಗಿ ಅಣಿತಿದೆ. ಅಲ್ಲಿ ಹಿಂದ್ಗಡೆ ಎಲ್ಲ ಸ್ವಲ್ಪ ಗಡಿತಾ ಇತ್ತು ಬರಬೇಕಾದ್ರೆ. ಹಾಸನದಲ್ಲಿ ಮಳೆ ಅಂತ ನೋಡಿಸ್ತಾ ಇದೆ, ಬಟ್ ಅಷ್ಟೊಂದು ಮಳೆ ಏನಿಲ್ಲ, ಬಿಸಿಲು ಇದೆ. ಅದೇ ಮೋಡ ಇದೆ, ನೋಡೋಣ. ಪ್ರಕಾರ ಹಾಸನ ದಾಟ ಮೇಲೆ ಇದಾಗುತ್ತೆ ಅನ್ಕೋತೀನಿ, ಮಳೆ ಬರುತ್ತೆ. ಬರ್ಬೋದು, ಬಂದರೆ ಚೆನ್ನಾಗಿರುತ್ತೆ. ಪೋಸ್ಟ್ ಮಾನ್ಸೂನ್ ರೇಟ್ ಅಲ್ಲ, ಪೋಸ್ಟ್ ಅಂದರೆ ಫುಲ್ ಪೋಸ್ಟ್ ಮಾನ್ಸೂನ್ ಏನಲ್ಲ, ಮಾನ್ಸೂನ್ ಮಿಡ್ಡಾಗಿ ಇನ್ನೇನು ಒಂದು ತಿಂಗಳು ಇಷ್ಟಾಗಿದೆ. ಇಲ್ಲಿ ಹುಡುಗರು ಎಲ್ಲ ಹಿಂದೆ ಇದ್ದಾರೆ, ಯಾರು ಬಂದಿಲ್ಲ ಮುಂದೆ. ನಮಗೋಸ್ಕರನೇ ಕಳ್ಕೊಂಡಿದ್ದು. ನಾನೇ ತುಂಬ ಲೇಟ್ ಆಯಿತು, ನಿಧಾನಕ್ಕೆ ಬರ್ತಿದ್ದೆ. ಏನಾಗಿಲ್ಲ ಹೆಂಗ್ ಬಿದ್ರು ಬಿದ್ದೋರದ ಕಾಟನ್ ಇದೆ ಕೊಡು ಕಾಟನ್ ಕೊಡು ದಿಲೀಪ್. ಹಂಗೆ ಕೊಡೋದು, ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ ಅಕ್ಕ, ಇಟ್ಕೊಳ್ಳಿ. ಅದು ಹಂಗೆ ಹತ್ತಿ ಸೈಕೋ. ಈ ಬಸ್ಸವರು ಇಳಿಯೋ ಟೈಮಲ್ಲಿ ಒಂದು ಬಸ್ಸು ಮೂವ್ ಮಾಡಿಬಿಟ್ಟವನೆ. ಅಮ್ಮ ಡೈರೆಕ್ಟ್ ಬಿದ್ದೋಗ್ಬಿಟ್ಟವಳೆ ರೋಡ್ಗೆ. ಫುಲ್ಲು ಗಡ್ಡ, ತಲೆ ಎಲ್ಲ ಓಪನ್. ಏನೂ ಆಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಸ್ಟಿಚ್ ಹಾಕ್ತಾರೆ. ಓಪನ್ ಆಗಿದೆ, ಸ್ಟಿಚ್ ಹಾಕ್ಬೇಕು. ಓಪನ್ ಆಗಿದಲ್ಲ, ಸ್ಟಿಚ್ ಓಪನ್ ಆಗಿಬಿಟ್ಟಿದೆ. ಓ ಮೈ ಗಾಡ್. ಇಳಿತವ್ರಲ್ಲ, ನೋಡೋಣ ಅಷ್ಟೇ. ಎಲ್ಲ ಇನ್ನೂ ಜಾಸ್ತಿ ಗಿಸ್ತಿ ಆಗಿದ್ರೆ ಏನು ಮಾಡಪ್ಪ. ಅವನು ನೋಡು ಬಸ್ಸ ನಿಲ್ಸೂ ಇಲ್ಲ, ಹೋಗೇ ಬಿಟ್ಟವನೇ. ಅವ್ನು ನೋಡು ಅವ್ನು ನಿಲ್ಸೂ ಇಲ್ಲ ನೋಡಿ, ಬಿದ್ದಿದ್ದು ನೋಡ್ಬಿಟ್ಟು ನಿಲ್ಸ್ಬೇಕಲ್ಲ. ನನ್ನ ಮಕ್ಕಳು ನಾವು ಹುಡುಗರು ಬೇರೆ ಹೋಗ್ಬಿಟ್ಟವ್ರೆ ಮುಂದ್ಗಡೆ. ತಿರುಗಿ ನಮ್ಮದೇ ಲೇಟು ಅಂತಾರೆ, ಎಲ್ಲರೂ ಅಂತಾರೆ. ಫುಲ್ಲು ಜೋಳ ಪಾಪ್ಕಾರ್ನ್ ಮಾಡ್ತೀವಲ್ಲ ಆ ಜೋಳ.
ಬೇಲೂರಿಗೆ ಬಂದಿದ್ದೀವಿ. ಬೇಲೂರು ಜನ ಜಾಸ್ತಿ ಇದ್ದಾರೆ ಇವತ್ತೇನೋ ಗೊತ್ತಿಲ್ಲ, ಏನೋ ಹಬ್ಬನ ಇಲ್ಲಿ ಏನು ಅಂತ ಗೊತ್ತಿಲ್ಲ, ಜನ ಜಾಸ್ತಿ ಇದ್ದಾರೆ. 6-7 ವರ್ಷ ಹಿಂದೆ ಬಂದಿದ್ರೆ ಇಲ್ಲಿಗೆ, ಅವಾಗಿನೂ ಲಾಗ್ ಏನು ಮಾಡ್ತಾಯಿದ್ದಿಲ್ಲ, ಸುಮ್ಮನೆ ಕಾರಲ್ಲಿ ಬಂದಿದ್ರಿ. ಕಾರಲ್ಲಿ ಬಂದು ಸುಮ್ಮನೆ ಹೊಡೆ ಹೋಗ್ಬಿಟ್ಟು ಬಂದಿದ್ರಿ. ಬಟ್ ಅದಾದಮೇಲೆ ಇವಾಗೆ ವ್ಲಾಗ್ ಅಂತ ಬಂದಿರೋದು. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್. ನಾನೇನು ಒಳಗೆ ಹೋಗಿಲ್ಲ, ಇವರು ಹುಡುಗರು ಸ್ವಲ್ಪ ಜನ ಯಾರ್ಯಾರು ಹೋಗಿಲ್ವೋ ನೋಡಿಲ್ವೋ ಅವರು ಹೋಗಿದ್ರು. ನಾವು ಇಲ್ಲೇ ನಿಂತ್ಕೊಂಡಿದ್ರಿ, ನೋಡಿದ್ದೀನಿ ಅಲ್ಲ, ಸುಮ್ಮನೆ ಶೂ ಪಿಚ್ಚಬೇಕು. ಬೇಲೂರು ಬಿಟ್ಟು ಏನು ಬೇಲೂರು ಆಯಿತು. ಬೇಲೂರು ಬಿಟ್ಟು ಏನು ಇವಾಗ ಡೈರೆಕ್ಟ್ ಚಿಕ್ಕಮಂಗ್ಳೂರು ಹೊಡೆಯೋದು. ಚಿಕ್ಕಮಂಗ್ಳೂರು VP ಚೆಕ್ ಪಾಯಿಂಟ್, ಭದ್ರಾ ಟೈಗರ್ ರಿಸರ್ವ್ಗೆ ಹೋಗೋದು ಡೈರೆಕ್ಟು. 60 ಕಿಲೋಮೀಟರ್ಸ್ ಐತೆ ಅಲ್ಲಿಂದ. ಇವಾಗ ಅಲ್ಲಿ ಭದ್ರಾ ಟೈಗರ್ ರಿಸರ್ವಲ್ಲಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಲ್ಯಾಂಡ್ಸ್ಲೈಡ್ ಆಗಿತ್ತು ಅಂತ ಲಾಸ್ಟ್ ವೀಕಲ್ಲೆಲ್ಲ ನ್ಯೂಸ್ ಬಂದಿತ್ತು. ಅದೇ ಮುಳ್ಳಯ್ಯನಗಿರಿಗೂ ಬಿಡ್ತಾಯಿಲ್ಲ, ಮುಳ್ಳಯ್ಯನಗಿರಿ ಬಿಡ್ತಾಯಿಲ್ಲ, ಬಾಬಾ ಬುಡನ್ಗಿರಿ, ಕೆಮ್ಮಣ್ಣುಗುಂಡಿ ಎಲ್ಲ ರೋಡ್ ಬ್ಲಾಕ್ ಮಾಡಿದರು. ಗೊತ್ತಿಲ್ಲ. ಭದ್ರಾ ಟೈಗರ್ ರಿಸರ್ವ್ಗೆ ಅದೇ ನೋಡಬೇಕು, ಅಲ್ಲಿ ಹೋಗಿ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ನೋಡಬೇಕು ಬಿಡ್ತಾವ್ರೋ ಇಲ್ವೋ ಅಂತ. ಅಲ್ಲಿ ಏನೋ ಪ್ರೊಟೆಸ್ಟ್ ಮಾಡ್ತವ್ರೆ, ಏನೋ ಕಪ್ಪೇನೋ ಏನು ಹೇಳ್ತಪ್ಪ ಪ್ರೊಟೆಸ್ಟು. ಕಪ್ಪು ಶಿಲೆನೋ ಏನೋ ಇತ್ತು, ಗೊತ್ತಾಗಿಲ್ಲ, ಲೇಟಾಗಿ ನೋಡಿಲ್ಲ. ಅವ್ರು ಅನ್ಕೊತೀನಿ ನನ್ನ ಪ್ರಕಾರ. ನಾವು ರನ್ ಆಫ್ ಅವರ್ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರು ನಾವು ಸ್ಟೇ ಆಗಲ್ಲ. ಲೆಫ್ಟ್ ಅಲ್ಲ ರೈಟಾ? ಹಂಗೇನಾ? ರೈಟ್ ತಗೊಬೇಕು. ಚಿಕ್ಕಮಂಗ್ಳೂರು ನಾವೇನು ಸ್ಟೇ ಆಗಕ್ಕೆ ಹೋಗ್ತಿಲ್ಲ. ಚಿಕ್ಕಮಂಗ್ಳೂರಿಂದ ನಾವು ಅದೇ ಭದ್ರಾ ಟೈಗರ್ ರಿಸರ್ವ್ ಹೊಡೆಯಿಂದ ಹೋಗಿ ಅಲ್ಲಿಂದ ಹೆಬ್ಬೆ ಫಾಲ್ಸ್ಗೆ ಹೋಗಬೇಕು ಅಂದ್ಕೊಂಡು ಹೇಳೋದು. ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಹಂಗೈತೆ, ಗೊತ್ತಿಲ್ಲ ಏನಾಗುತ್ತೋ. ಅಲ್ಲಿ ಅದೇ ಇವಾಗ ಭದ್ರಾ ಟೈಗರ್ ರಿಸರ್ವಲ್ಲಿ ಬಿಡ್ತಾ ಇಲ್ಲ ಅಂದಿದ್ರು ಲಾಸ್ಟ್ ವೀಕು, ಅಲ್ಲಿ ಹೋಗಿ ನೋಡೋ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಪ್ಲ್ಯಾನ್ ಇಷ್ಟಿದೆ. ಸರಿ ಹೋಗೋಣ. 31 ದತ್ತಪೀಠ 41. ನಾವಿವಾಗ ಮುಳ್ಳಯ್ಯನಗಿರಿಗೂ ಹೋಗ್ತಾ ಇಲ್ಲ, ಕೆಮ್ಮಣ್ಣುಗುಂಡಿಗೆ ಹೋಗ್ತೀವಾ? ಅದ್ರ ಮೇಲೆ ಹೋಗ್ಬೇಕು. ಮುಳ್ಳಯ್ಯನಗಿರಿ ರೂಟು ಇಲ್ಲ, ಅದೇ ರೂಟಲ್ಲಿ ಹೋಗೋದು.
ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೈಸ್. ಹಿಂದೆ ಲಾರಿ ಇದೆ ಇರೋ ಬಾಯ್ ಬ್ಯೂಟಿ. ಇಲ್ಲಿಂದಾನೆ ಸ್ಟಾರ್ಟ್ ವೆಸ್ಟರ್ನ್ ಘಾಟ್ಸ್ ಬ್ಯೂಟಿ. ಭಾರಿ ಆಗಿದೆ ನೋಡಿ. ಅದು ದಟ್ಟಪೀಠ ಪೀಕ್, ಅದೇ ದಟ್ಟಪೀಠ ಅದು. ಹಾಗಾಗಿ ಅದ್ರ ಮೇಲೆ ಹೋಗ್ಬೇಕು. ಬ್ಯೂಟಿ. ಏನಂತಾರ ಗ್ರೀನ್ ಕಲರ್ ಇದೆ ನೀರು ನೋಡೋಕ್ಕೆ. ತಿರುಗಿ ನಾವೇ ಹಿಂದೆ ಹಾಕ್ಬೇಕು. ವೆಲ್ಕಮ್ ಟು ಚಿಕ್ಕಮಗಳೂರು, ಲ್ಯಾಂಡ್ ಆಫ್ ಕಾಫಿ. ಓ, ನಾವು ಕಾಫಿ ನಾಡು ಚಂದು. ಎಸ್, ಅಫಿಷಿಯಲ್ ಆಗಿ ಎಂಟರ್ ಆಗಿದ್ದೀವಿ ಚಿಕ್ಕಮಂಗ್ಳೂರಿಗೆ. ಎಸ್, ದ ರೈಡ್ ಸ್ಟಾರ್ಟ್ಸ್ ಫ್ರಮ್ ಯೋ. ಆ್ಯಕ್ಚುಯಲ್ ಆಗಿ ರೈಡ್ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ನಮ್ದು ಇವಾಗ ವಿ ಪಿ ಚೆಕ್ ಪಾಯಿಂಟ್ಗೆ. ನಾವು ಕಾಪಿನಾಡು ಚೆಂಡೆಲ್ಲ ಕಾಣಿಸ್ಕೋತಾವ ನೋಡಿ. ಕಾಪಿನಾಡು ಚೆಂದು ಆಟೋ ಸ್ಟ್ಯಾಂಡ್ ಅವ್ರದೇ. ನನ್ನ ಮೈಟಿ ಮೌಂಟನ್ಸ್. ಬರೇ ಇಲ್ಲಿನ ನೋಡು ಫುಲ್ಲು ಫಾಗ್ ಐತೆ. ಫಾಗು ಮಳೆ ಗೊತ್ತಾಗ್ತಾ ಇಲ್ಲ. ಅದ್ರ ಮೇಲೆ ಅಂತೂ ಫುಲ್ಲು ಕವರ್ ಆಗಿದೆ. ಆ ಕಡೆ ಫುಲ್ಲು ಕವರ್ ಆಗಿದೆ ಮೇಲ್ಗಡೆ. ಇಲ್ಲೆಲ್ಲ ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಒಳಗೆ ಎಂಟ್ರಿ ಆಗೋಣ ಅಂತ ನೋಡ್ತಾ ಇದ್ದೀವಿ. ಭಾರಿ ಕಾಣಿಸ್ತಿದೆ ಇಲ್ಲಿಂದ. ಈ ಕಡೆ ಅಂತೂ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ಈ ಕಡೆ ಫುಲ್ಲು ಫಾಗ್ ಕವರು. ಭದ್ರಾ ಟೈಗರ್ ರಿಸರ್ವ್ ಬಿಟ್ಟರೆ ಸಾಕು. ಮೈನ್ ಅದಕ್ಕೆ ನಾನು ಇದಾಗ್ತಿರೋದು. ಬಿಟ್ಬಿಟ್ರೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಹೊರಗಡೆ. ಇಲ್ಲೇ ಕಾಫಿ ಒಂದೊಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ರೈಡ್. ಇನ್ನೊಂದು 15 ಕಿಲೋಮೀಟರ್ಸ್ ಐತೆ ವಿ ಪಿ ಚೆಕ್ ಪಾಯಿಂಟ್ಗೆ. ಎಲ್ಲ ನೋಡಿದ್ರೆ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ನೋಡೋಣ, ಇವಾಗ ಫೀಲ್ ಆಗ್ತಿದೆ ಗುರು ಚಳಿ. ಫುಲ್ ಚಳಿ ಆಗ್ತಿದೆ. ಭಾರಿ ಆಗಿದೆ ವೆದರ್ ಮಾತ್ರ ಇವಾಗ.
ಮಳೆ ಸ್ಟಾರ್ಟ್ ಆಗಿದ್ದೆ, ಗೋಪ್ರೋ ಆಫ್ ಆಗಿದ್ದೆ. ಫುಲ್ ಕವರ್ ಆಗಿಬಿಟ್ಟಿದೆ. ಆ ಕಡೆ ಏನು ಕಾಣಿಸ್ತಾ ಇಲ್ಲ, ಅವೇ ಕಾಣಿಸ್ತಾ ಇತ್ತು ನೋಡಿ. ಆ ಕಡೆ ಫುಲ್ ಕವರ್ ಆಗ್ತಿದೆ, ಮೇಲ್ಗಡೆ ಫುಲ್ ಕವರು. ಸಿರಿ ಕೆಫೆ.